ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದುರ್ಗಾ, ಯಾಕೆ ಚಿಕ್ಕಮ್ಮ, ಏನಾದರೂ ಹೇಳಬೇಕಿತ್ತಾ? ಅದು ದುರ್ಗಾ, ಈ ಮದುವೆ ಮಾತ್ರ ನಿಲ್ಲೋ ಹಾಗಿಲ್ಲ. ಮದುವೆ ಯಾಕೆ ನಿಲ್ಲುತ್ತೆ? ಚಿಕ್ಕಮ್ಮ, ಏನು ಹೇಳ್ತಿದ್ದೀರಾ ನೀವು? ನೋಡು, ಯಾರು ಏನೇ ಹೇಳಿದ್ರು ಏನೇ ಮಾಡಿದ್ರು ಈ ಮದುವೆ ಮಾತ್ರ ನಿಲ್ಕೊಡ್ದು. ಯಾರಾದ್ರೂ ಬಂದು ಸಿದ್ಧಾಂತ ಒಳ್ಳೆಯವನಲ್ಲ, ತುಂಬಾ ಕೆಟ್ಟವನು, ಅದು ಇದು ಅಂತ ಹೇಳಿದ್ರೆ ನೀನು ಅದನ್ನೆಲ್ಲ ಕೇಳಬೇಡ. ಈ ಮದುವೆ ಆಗೇ ಆಗ್ತೀನಿ ಅಂತ ಹೇಳಬೇಕು. ಚಿಕ್ಕಮ್ಮ, ನೀವು ಏನು ಹೇಳ್ತಿದ್ದೀರಾ? ನಂಗೆ ಒಂದು ಅರ್ಥ ಆಗ್ತಿಲ್ಲ. ಚಿಕ್ಕಮ್ಮ, ಕಡೆ ಪಕ್ಷ ಏನು ವಿಷಯ ಅಂತಾದ್ರೂ ಹೇಳಿ. ನೋಡು, ಏನು, ಯಾಕೆ, ಯಾವಾಗ ಅಂತೆಲ್ಲ ಪ್ರಶ್ನೆ ಕೇಳಬೇಡ. ಸುಮ್ಮನೆ ನಾನು ಹೇಳ್ದಷ್ಟು ಮಾಡು. ದುರ್ಗಾ, ಈ ಮದುವೆ ಏನಾದರೂ ನಿಂತೋಯ್ತು ಅನ್ಕೋ, ಈ ವಿಷಯನ ನಿನ್ ಚಿಕ್ಕಪ್ಪ ಮತ್ತೆ ಗಣಪನ ಊಟಕ್ಕೆ ಬೆರೆಸಿ ಅವ್ರ ಪ್ರಾಣ ತೆಗೆದು ಜೊತೆಗೆ ನಾನು ಸತ್ತೋಗ್ತೀನಿ. ಈಗ ನಮ್ಮೆಲ್ಲರ ಪ್ರಾಣ ನಿನ್ ಕೈಲಿದೆ ದುರ್ಗಾ. ಈ ಮದುವೆ ಮಾತ್ರ ನಡಿಲೇಬೇಕು. ಚಿಕ್ಕಮ್ಮ, ಹೇಳು, ಈ ಮದುವೆ ಆಗ್ತೀಯ ತಾನೆ? ಆಗಲ್ಲ ಅಂದ್ರೆ ಮದುವೆ ಮಂಟಪದ ಮುಂದೆ ಅಗ್ನಿ ಅಲ್ಲ, ನಮ್ಮ ಚಿತೆ ಉರಿಯುತ್ತೆ. ನಿನ್ ಕಣ್ಮುಂದೆನೆ ನಮ್ಮ ಪ್ರಾಣ ಹೊರಟೋಗತ್ತೆ. ಚಿಕ್ಕಮ್ಮ, ದಯವಿಟ್ಟು ನೀವು ಹಾಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ನಾನು ಮದುವೆ ಆಗ್ಬೇಕು ತಾನೆ? ಆಗ್ತೀನಿ ಚಿಕ್ಕಮ್ಮ. ನನಗೆ ನೀವೆಲ್ಲರೂ ಬೇಕು. ನಾನು ಈ ಮದುವೆ ಆಗೋದ್ರಿಂದ ನೀವು ನನ್ನ ಜೊತೆಲೇ ಇರ್ತೀರಾ ಅಂದ್ರೆ ಖಂಡಿತವಾಗ್ಲೂ ಮದುವೆ ಆಗ್ತೀನಿ. ಹಾಗಾದ್ರೆ ಈ ಮದುವೆ ಹಾಗೆ ಆಗ್ತೀನಿ ಅಂತ ನನಗೆ ಪ್ರಮಾಣ ಮಾಡು. ಈ ಮದುವೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಆಣೆ ಮಾಡಿ ಹೇಳು. ಹೇಳು. ಸರಿ. ನನ್ನ ಪ್ಲಾನ್ ಫೇಲ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ ನಾನು. ದುರ್ಗಾ ಮದುವೆ ಬೇಡ ಅನ್ನಲ್ಲ, ಈ ಮದುವೆ ನಡೆಯುತ್ತೆ. ನಾನು ಈ ಮದುವೆ ಆಗ್ತೀನಿ ಅಂದೆ ಬಾಸು. ಏಯ್, ನಿಂಗೇನು ತಲೆ ಕೆಟ್ಟಿದ್ಯಾ? ಆ ಸಿದ್ಧಾಂತ ಕೆಟ್ಟನು ಅಂತ ಹೇಳ್ತಾ ಇದ್ದೀನಿ, ಮದುವೆ ಆಗ್ತಾಳಂತೆ. ದುರ್ಗಾ, ಈ ಮದುವೆ ಆದ್ರೆ ನಿಮ್ ಲೈಫ್ ಹಾಳಾಗತ್ತೆ. ನಾನು ಚಿಕ್ಕವಳಿದ್ದಾಗಲೇ ಅಮ್ಮನ್ ಕಳ್ಕೊಂಡೆ. ಆಮೇಲೆ ಅಮ್ಮನ ತರ ಇದ್ದಿದ್ದ ಅಕ್ಕನೂ ಕಳ್ದೋದ್ಲು. ಅಪ್ಪಂಗೆ ಯೋಚನೆ ಮಾಡೋ ಶಕ್ತಿನೇ ಇಲ್ಲದೆ ಊರು ತಿರುಗಾಡ್ತಿರ್ತಾರೆ. ನನ್ನನ್ನ ಚಿಕ್ಕವಳಿಂದನೂ ಬೆಳೆಸಿದ್ದು ನೋಡ್ಕೊಂಡಿದ್ದು ನನ್ನ ಚಿಕ್ಕಮ್ಮನೇ. ಇವಾಗ ಈ ಮದ್ವೆ ನಿಶ್ಚಯ ಮಾಡಿದ್ದು ಅವರೇ. ನಾನು ಮದ್ವೆ ಆಗಿ ಆರಾಮಾಗಿ ಸಂತೋಷವಾಗಿರ್ತೀನಿ ಅಂತ ಅವರು ಕನ್ಸು ಕಾಣ್ತಾ ಇದ್ದಾರೆ. ಅಂಥದ್ರಲ್ಲಿ ಅವ್ರ ಕನ್ಸನ್ನ ಮನ್ಪಾಲ್ ಮಾಡೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಹಾಗಂತ ನಿನ್ನ ಲೈಫ್ನ ಹಾಳು ಮಾಡ್ಕೊಳ್ತೀಯಾ? ಕೃತಜ್ಞತೆ ಇರಬೇಕು ದುರ್ಗಾ, ಆದರೆ ಬದುಕನ್ನ ಹಾಳು ಮಾಡ್ಕೊಳ್ಳೋ ಥರ ಅಲ್ಲ.